ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಚಿಂತಾಮಣಿ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರು ಅಸಂಘಟಿತರಾಗಿ ಉಳಿಯಬಾರದು. ಸಂಘಟನೆ ಮೂಲಕ ಮಾತ್ರ ತಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯ. ಎಲ್ಲರೂ ಒಂದಾಗಿ ಸಂಘದ ಅಡಿಯಲ್ಲಿ ಕೆಲಸ ಮಾಡಬೇಕು ಎಂದು ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ MD ಬೇಗ್ರವರು ಮಾತನಾಡಿ, ಕಾರ್ಮಿಕರ ಬೆವರಿನ ಹನಿಗಳು ದೇಶದ ಪ್ರಗತಿಯ ಬುನಾದಿ ಸಹ ಎಂದರು. ಅವರು ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಚಿಂತಾಮಣಿ ನಗರದ NNT ರಸ್ತೆಯ ಊರು ಮುಂದೆ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಎಲ್ಲ ಕೂಲಿ ಕಾರ್ಮಿಕರಿಗೆ, ಎಲ್ಲ ಕೂಲಿ ಕಾರ್ಮಿಕರಿಗೆ, ಎಲ್ಲ ಕೂಲಿ ಕಾರ್ಮಿಕರಿಗೆ. ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ದೊರೆಯುವಂತೆ ಸಂಘಟನೆಯು ಶ್ರಮಿಸಬೇಕು. ಬಲಿಷ್ಠ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಬದುಕನ್ನು ಹಸನುಗೊಳಿಸುವ ಕಾರ್ಯವನ್ನು ಮಾಡಬೇಕೆಂದು ಕಿವಿಮಾತು ಹೇಳಿದ ಅವರು, ಸರ್ಕಾರದಿಂದ ಸಿಗುವ ಕಾರ್ಮಿಕ ಸವಲತ್ತುಗಳು, ವಿಮೆ ಮತ್ತು ಸಾಮಾಜಿಕ ಭದ್ರತೆಯ ಜಾಗೃತಿ ಮೂಡಿಸುವುದರ ಜೊತೆಗೆ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಬೇಕಾದ ಅಗತ್ಯವನ್ನು ಪ್ರತಿಪಾದಿಸಬೇಕೆಂದರು. ಕಾರ್ಮಿಕರ 8 ಗಂಟೆ ಕೆಲಸದ ಹಕ್ಕಿಗಾಗಿ ನಡೆದ ಹೋರಾಟದ ಇತಿಹಾಸ ಸ್ಮರಿಸಿದ ಮೊಹಮ್ಮದ್ ಬೇಗ್, 19ನೇ ಶತಮಾನದಲ್ಲಿ ಕಾರ್ಮಿಕರು ಈ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದರು. ಮೇ 1ರಿಂದ ಆರಂಭವಾದ ಈ ಪ್ರತಿಭಟನೆಯು ಮೇ 4ರಂದು ನಡೆದ ದೌರ್ಜನ್ಯದ ಘಟನೆಯಲ್ಲಿ ಹಲವು ಕಾರ್ಮಿಕರ ಬಲಿದಾನಕ್ಕೆ ಸಾಕ್ಷಿಯಾಯಿತು ಎಂದು ಸ್ಮರಿಸಿದ ಅವರು, 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಕಾರ್ಮಿಕ ನಾಯಕರ ಸಭೆಯಲ್ಲಿ ಮೇ 1 ಕಾರ್ಮಿಕ ದಿನಾಚರಣೆ ಘೋಷಿಸಲಾಯಿತು. ಅಂದಿನಿಂದಲೂ ಇಂದಿನವರೆಗೂ ಈ ದಿನವನ್ನು ಕಾರ್ಮಿಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತಿದೆ ಎಂದು ಬೇಗ್ ವಿವರಿಸಿದರು. ಇನ್ನು ಹಿರಿಯ ವಕೀಲರಾದ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಮತ್ತು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸಂಘಟನೆ, ಶಕ್ತಿ ಮತ್ತು ಹೋರಾಟದ ಈ 3 ತತ್ವಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದರು. ಇನ್ನು ಸಭೆಯನ್ನು ಉದ್ದೇಶಿಸಿ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಗ್ರಹಾರ ಮೋಹನ್ ಮತ್ತು ರಾಜ್ಯಾಧ್ಯಕ್ಷ ನಾರಾಯಣ ಸಮೀರ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಟೈಲ್ಸ್ ಮತ್ತು ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ಜಗದೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನಂಜಯಚಾರಿ, ಖಜಾಂಚಿ ಉದಯ್ ಸಿಂಗ್, ಸಹ ಕಾರ್ಯದರ್ಶಿ ಅಬ್ದುಲ್ ಕಲೀಂ, ಸಂಚಾಲಕರಾದ ರಘು ಎಸ್, ಶ್ರೀನಿವಾಸ್, ಗಂಗರಾಜು, ವೆಂಕಟರಾಮ್ ರೆಡ್ಡಿ, ಬ್ರಹ್ಮಚಾರಿ, ಮಾಜಿ ನಗರಸಭಾ ಸದಸ್ಯರಾದ ದೇವಶಂಕರ್, ರವಿಕುಮಾರ್, ಇಂತಿಯಾಜ್ ಪಾಷಾ, ತಾಲೂಕು ಅಧ್ಯಕ್ಷರಾದ ಸಾದಿಕ್ ಪಾಷಾ, ನಯಾಜ್ ಪಾಷಾ, ಚಲಪತಿ, ಅಶೋಕ್, ಸುರೇಶ್, ಶಿವರಾಮ್, ನಾಗರಾಜ್, ರೆಹಮಾನ್, ಮುಜಾಹಿದ್ ಪಾಷಾ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಬಹಳಷ್ಟು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ದೀವಿ. ಅದು ಶೈಕ್ಷಣಿಕ ಧನ ಸಹಾಯ ಆಗಿರ್ಬೋದು, ವೈದ್ಯಕೀಯ ಧನ ಸಹಾಯ ಆಗಿರ್ಬೋದು, ಮದುವೆಯ ಧನ ಸಹಾಯ ಆಗಿರ್ಬೋದು, ಹೆರಿಗೆ ಧನ ಸಹಾಯ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ನಾರಾಯಣ ಸ್ವಾಮಿ ಸರ್ ಹೇಳಿದಾಗೆ ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾ ಇದ್ದಾವೆ. ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾ ಇದ್ರಿಂದ ಸರ್ಕಾರ ಕೊಡುತ್ತಿರುವಂತಹ ಫಲಾನುಭವಿಗಳು ಏನಿದ್ದಾರೆ ಅದು ವಂಚಿತರಾಗ್ತಾ ಇದ್ದಾರೆ. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರಿದ್ದಾರೆ, ಬೋಗಸ್ ಕಾರ್ಡ್ಗಳಿದ್ದಾವೆ, ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ರಿಜೆಕ್ಟ್ ಮಾಡುವಂತಹ ಕೆಲಸ ನಮ್ಮೆಲ್ಲದಾಗಿದೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರಲ್ಲ ತಾವು ಮುಂದಕ್ಕೆ ಬಂದು ತಮ್ಮ ಕೆಲಸದ ಏನು, ತಮ್ಮ ಯಾವ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದೀರಿ, ಆ ಎಲ್ಲಾ ಕೆಲಸದ ಒಂದು ಡೀಟೇಲ್ಸ್ ಎಲ್ಲ ನಿಮ್ಮ ಸಂಘಕ್ಕೆ ಕೊಟ್ರೆ, ಆ ಸಂಘದಿಂದ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಕಡೆಯಿಂದ KSK ಬರುತ್ತೆ, ಕಾರ್ಮಿಕ ಸೇವಾ ಕೇಂದ್ರ ಅಂತೇಳಿ. ಆಯಾರು ಏನ್ ಮಾಡ್ತಾರೆ, ನಿಮ್ಮ ರಿವೆರಿಫೈ ಮಾಡ್ತಾರೆ, ತಾವು ನೈಜ ಕಾರ್ಮಿಕರು ಅಲ್ಲವೇ ಅಥವಾ ಇದರಿ ಇಲ್ಲ ಅಂತ ಹೇಳಿ. ಸೊ ನೀವು ಆ ಒಂದು ರಿವೆರಿಫೈ ಮಾಡಿದಾಗ ನೀವು ನೈಜ ಕಾರ್ಮಿಕರ ಅಲ್ಲ ಅಂತ ಹೇಳಿ ಗೊತ್ತಾದಾಗ ನಿಮ್ಮ ಕಾರ್ಡ್, ನಿಮ್ಮ ಅರ್ಜಿ ಏನಾಗುತ್ತೆ ರಿಜೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಅರ್ಹ ಕಾರ್ಮಿಕರಿದ್ರೂ ಕೂಡ ರಿಜೆಕ್ಟ್ ಆದ್ರೆ ನಿಮ್ಗೆ ಅಪೀಲ್ ಹೋಗುವಂತಹ ಅವಕಾಶಗಳಿದ್ದಾವೆ. ಸೊ ಅಪೀಲ್ ಹೋದ್ಮೇಲೆ ನಾನು ಜಿಲ್ಲಾ ಕಾರ್ಮಿಕ ಕ್ಷೇತ್ರ ನಿರೀಕ್ಷಕರಾಗಿ ನಾನು ಬರ್ತೇನೆ ರಿವೆರಿಫೈ ಮಾಡೋಕೆ, ತಾವು ನೈಜ ಕಾರ್ಮಿಕರು ಇದ್ರಿಲ್ಲ ಅಂತ ಹೇಳಿ. ನಂಗೇನಾದ್ರೂ ತಾವು ನೈಜ ಕಾರ್ಮಿಕರಂತ ಕಂಡು ಬಂದ್ರೆ ನಾನು ಹೋಗಿ ಅಲ್ಲಿ ನಿಮ್ಮ ಪರವಾಗಿ ಮಾತಾಡಬಹುದು, ಹೌದು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸೊ ನಾನು ನೋಡಿದ್ದೀನಿ, ಖುದ್ದಾಗಿ ಮಹಜರ್ ಮಾಡಿದಾಗ ಈ ರೀತಿಯಾದಂತಹ ಅಂಶಗಳು ಕಂಡು ಬಂದಿದ್ದಾವೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಯಾರು ನೈಜವಾಗಿದ್ದೀರಿ ಅದೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ನೈಜವಾಗಿಯೇ ಮಾಡಿ, ಯಾರು ಕೂಡ ಬೋಗಸ್ ಅಪ್ಲಿಕೇಶನ್ ಗಳನ್ನ ಹಾಕಕ್ಕೆ ಹೋಗ್ಬೇಡಿ. ಯಾವ ಒಂದು ಸಹಾಯ ಸಿಗುತ್ತೆ, ಒಂದು ದುಡ್ಡು ಬರುತ್ತೆ ಅಂತ ಹೇಳಿ ಆಸೆ ಪಟ್ಟು ಸರ್ಕಾರದ ಕೆಂಗಣಿಗೆ ಗುರಿಯಾಗುವಂತಹ ಕೆಲಸಗಳನ್ನ ಮಾಡಬೇಡಿ. ಸೊ ಇದೊಂದು ಶಿಕ್ಷಣ ಅಪರಾಧ ಆಗುತ್ತೆ. ಸೊ ಅದಕ್ಕಾಗಿ ಆ ಕಾರ್ಮಿಕ ಇಲಾಖೆಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ, ಸೊ ನಿಮ್ಮೆಲ್ಲರ ಹಬ್ಬ. ಸೊ ಯಾವ ರೀತಿಯಾಗಿ ಕಾರ್ಮಿಕರ ದಿನಾಚರಣೆ ಆಚರಿಸಲಾಗ್ತಾ ಇದೆ, ಯಾವ ಒಂದು ದಿನ ಇದು ಮೇ 1 ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಒಂದೆರಡು ಅಂಶಗಳಲ್ಲಿ ಅದನ್ನು ಹೇಳ್ತೇನೆ. ಸೊ 1886ರಲ್ಲಿ ಅಮೆರಿಕದ ಯುಎಸ್ಗಳು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಹ ಕೆಲಸ ಸ್ಥಳಗಳಲ್ಲಿ ಕಾರ್ಮಿಕರಿಗೆ ಮಾಡ್ತಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ಮಿಕರ ಆರೋಗ್ಯ ಕೆಟ್ಟೋಗುತ್ತೆ, ಕಾರ್ಮಿಕರು ತಮ್ಮ ಫ್ಯಾಮಿಲಿಗಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಸೇರಿ ಇಲ್ಲ ಈ ರೀತಿ ಮಾಡಿದ್ರೆ ಆಗಲ್ಲ, ನಾವು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ಬೇಕಂತೇಳಿ ದಿನದ 24 ಗಂಟೆಗಳನ್ನ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ, 8 ತಾಸು ತಮ್ಮ ವೈಯಕ್ತಿಕ ಜೀವನ ಅಂತೇಳಿ ಡಿಸೈಡ್ ಮಾಡಿ ಒಂದು ಸೂತ್ರವನ್ನ ತರುತ್ತದೆ. ಆ ಸೂತ್ರವನ್ನು ತಾರೀಕು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ 1ನೇ ತಾರೀಕು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ ನಂತರ ಮೇ 1ನೇ ತಾರೀಕು, ಮೇ 2ನೇ ತಾರೀಕು, ಮೇ 3ನೇ ತಾರೀಕು, ಮೇ 4ನೇ ತಾರೀಕಿನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಸೊ ಮೇ 4ನೇ ತಾರೀಕು ಏನಾಗುತ್ತೆ, ಅಲ್ಲಿರುವಂತಹ ಕಾರ್ಖಾನೆ ಮಾಲೀಕರು, ಅಲ್ಲಿರುವಂತಹ ಫ್ಯಾಕ್ಟರಿ ಮಾಲೀಕರು ಏನ್ ಮಾಡ್ತಾರೆ, ಶಾಂತಿಯುತವಾಗಿರುವಂತಹ ಬಹಳಷ್ಟು ಕಾರ್ಮಿಕರು ತಮ್ಮ ಸಾವನ್ನ ಹೋಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗುತ್ತೆ. ಅದಾದ ನಂತರ 1889ರಲ್ಲಿ ಮೇ 4ನೇ ತಾರೀಕು ಪ್ಯಾರಿಸ್ನಲ್ಲಿ ಒಂದು ಸಭೆಯನ್ನು ಸೇರ್ತಾರೆ ವಿಶ್ವ ನಾಯಕರು. ಅದು ಸೇರಿದ ನಂತರ ಅಲ್ಲಿ ಒಂದು ಡಿಸೈಡ್ ಮಾಡ್ತಾರೆ, ಮೇ 1ನೇ ತಾರೀಕನ್ನ ಕಾರ್ಮಿಕ ದಿನಾಚರಣೆ ನೀವು ಮಾಡೋಣ, ಮತ್ತೆ ಕಾರ್ಮಿಕರಿಗೆ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ ಮತ್ತು 8 ತಾಸು ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅಂದಿನಿಂದ ಈವರೆಗೂ ಕೂಡ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಸೊ ಬಸವಣ್ಣನವರೊಂದು ಮಾತನ್ನು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಸೊ ನನಗನ್ಸುತ್ತೆ ಆ ಒಂದು ಕಾಯಕವನ್ನ ಶ್ರದ್ಧೆಯಿಂದ, ಪರಿಪೂರ್ಣತೆಯಿಂದ, ಗೌರವದಿಂದ ಬೆವರಿನ ಹನಿಯನ್ನು ತಿಳಿಸಿ ಪ್ರತಿದಿನ ಕೆಲಸ ಮಾಡುವಂತಹ ಕಾರ್ಮಿಕರೇ ನಿಜವಾದ ಕೈಲಾಸವನ್ನು ಇವತ್ತು ನೋಡ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರ, ಅಂತಹ ಒಂದು ಶ್ರಮಿಕರ ಒಂದು ಕೆಲಸವನ್ನು ಮಾಡಲು ನನ್ನಂತವನನ್ನು ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಕೂಡ ದೇವರಲ್ಲಿ ಪುಣ್ಯವಂತನಾಗಿದ್ದೇನೆ ಅಂತ ಹೇಳಿ ತಿಳ್ಕೊಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಹೇಳ್ತಾ ನನ್ನ ಒಂದು ಸಂಘದ ಧ್ಯೇಯೋದ್ದೇಶಗಳು, ಅದು ಸಂಘದ ನಿಲುವುಗಳು, ಸಂಘದ ಸೌಲಭ್ಯಗಳ ಬಗ್ಗೆ ಒಂದು 2 ಮಾತಲ್ಲಿ ಹೇಳ್ತೇನೆ. ಮೊದಲನೇದಾಗಿ ನಮ್ಮಲ್ಲಿ ಒಗ್ಗಟ್ಟಿನ ಬಲವಿರಬೇಕು. ಮೊದಲನೇದಾಗಿ ಈ ಒಂದು ಸಾಲ್ಟು ನಮ್ಮ ಒಗ್ಗಟ್ಟಿನಲ್ಲಿ ಬಲವಿರಬೇಕು. ಹಾಗಾಗಿ ಸಂಘದ ಸೌಲಭ್ಯಗಳನ್ನು ಅದೇ ರೀತಿ ನಾವು ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟು ಇರಬೇಕು. ಏನು ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಿ ನಮ್ಮ ಒಂದು ಸೌಲಭ್ಯಗಳು, ಕಾರ್ಮಿಕರು ಬರ್ತಕ್ಕಂಥ ಸೌಲಭ್ಯಗಳನ್ನ ನಾವು ಬೀದಿಗಿಳಿದು ಹೋರಾಟ ಮಾಡಿ ನಾವು ಪಡ್ಕೋಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ದಯವಿಟ್ಟು ಕಾರ್ಮಿಕರು ನಿಮ್ಮದೇ ಆದಂತ ಒಂದು
ಗುರುತಿನ ಚೀಟಿಗಳಾಗಿರ್ಬೋದು ಅವೆಲ್ಲ ಸಕ್ರಿಯವಾಗಿ ನೀವು ಕಾಲಕ್ರಮೇಣ ಅವುಗಳನ್ನ ರಿನ್ಯೂವಲ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ವಿನಂತಿ. ಯಾಕಂತ ಹೇಳಿದ್ರೆ ಇವಾಗ ಹೊಸ ಕಾನೂನು ಬಂದಿದೆ. ಇಷ್ಟು ದಿವಸ 3 ವರ್ಷಕ್ಕೆ ನಿಮ್ಮ ಒಂದು ಕಾರ್ಡ್ ಅನ್ನ ರಿನ್ಯೂವಲ್ ಆಗಿ ಇಡ್ತಾ ಇದ್ರು. ಇವಾಗ ಆ ತರ ಇಲ್ಲ, ಕೇವಲ 1 ವರ್ಷಕ್ಕೆ ರಿನ್ಯೂವಲ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಷ್ಟು ದಿವಸ ಯಾವುದೇ ಕಾರ್ಮಿಕನು ಏನಾದ್ರೂ ಅಕಸ್ಮಾತ್ ಒಂದು ಫ್ರೀಸ್ ಆಗಿರ್ಬೋದು ಇಲ್ಲ ಬೇರೆ ತರ ಆಗಿದೆ ಇದ್ ಮಾಡಿದ್ರೆ ಅಪೀಲ್ ಹೋಗೋಕೆ ತುಂಬಾ ದಿವಸ ಕಾಲಾವಕಾಶ ಕೊಡ್ತಾ ಇದ್ರು. ಇವಾಗ ಕೊಡಲ್ಲ, ಬರೀ 1 ತಿಂಗಳು ಅಷ್ಟೇ ಸರ್. 1 ತಿಂಗಳು ಕಾಲಾವಕಾಶ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾರ್ಮಿಕರ ಎಚ್ಚರ ವಹಿಸಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಾರ್ಮಿಕರು ಎಲ್ಲಿದ್ರೆ ಅಲ್ಲೇ ಬಂದು ಅವರು ಮಾಜರ್ ಮಾಡಿ ನಿಮ್ಮನ್ನ ನೀವು ನಿಜವಾದ ಕಾರ್ಮಿಕನ ಅಲ್ವಾ ಅಂತ ಗೊತ್ತುಪಡಿಸಿ ಆಮೇಲೆ ನಿಮ್ಮ ಕಾರ್ಡ್ ಅನ್ನ ರಿನ್ಯೂವಲ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ದಿನಗಳಲ್ಲಿ ತುಂಬಾ ಹೆಚ್ಚಿನದಾಗಿ ಒಂದು ಕಾರ್ಡುಗಳು ಬೇರೆಯವರೆಲ್ಲ ಕಟ್ಟಡ ಕಾರ್ಮಿಕರು ಅಲ್ದಿರೋರೆಲ್ಲ ಕಾರ್ಡುಗಳು ಮಾಡಿಸ್ಕೊತಾ ಇದ್ದಾರೆ. ಹಾಗಾಗಿ ನೀವು ಎಚ್ಚೆತ್ಕೋಬೇಕು, ನೀವು ಹೇಳ್ಬೇಕು. ನಮ್ಗೆ ಗೊತ್ತಿರಲ್ಲ, ಯಾಕಂತ ಹೇಳಿದ್ರೆ ನಾವು ನಮ್ಮ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಸೈನ್ ಮಾಡ್ಬೇಕಾದ್ರೆ ಹೇಳ್ತೇನೆ, ಅಣ್ಣ ನಾನು ನಿಜವಾದ ಕಾರ್ಮಿಕನೇ ಅಣ್ಣ, ನೀವು ಬಂದು ನೋಡಿ ಅಂತ ಹೇಳ್ತಾರೆ. ನಾವು ಮಾಡ್ಬಿಡ್ತೀವಿ. ಅಲ್ಲಿ KSK ಅವ್ರು ಬಂದು ನಿಮ್ಮನ್ನ ಒಂದು ಮಾಜರ್ ಮಾಡಿದಾಗ ನೀವು ಸಿಕ್ಕಾಕೊಂತೀರಾ. ಆವಾಗ ಏನ್ ಹೇಳ್ತಾರೆ, ನಮ್ಮ ಮೇಲೆ ಆಪತ್ತು ಹೊಡ್ತಾರೆ. ಸಂಘ ಸಮಸ್ಯೆಗಳವರು ಸರಿ ಇಲ್ಲ, ಸಂಘ ಸಮಸ್ಯೆಗಳವರು ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಖುದ್ದ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವೇ ಖುದ್ದ ಪರಿಶೀಲನೆ ಮಾಡ್ತೀವಿ. ಇನ್ನ ಸೌಲಭ್ಯಗಳಪ್ಪ ಅಂತ ಹೇಳಿದ್ರೆ ಎಲ್ಲಾ ಕಾರ್ಮಿಕರಿಗೂ ಧನಸಹಾಯ ಬರ್ತಾ ಇದೆ. ಆಲ್ರೆಡಿ ನನಗೆ ಗೊತ್ತಿದ್ದಂಗೆ ನಾನೊಂದು ಸರಿಸುಮಾರು ನನ್ನ ಒಂದು ಸಂಘದಲ್ಲಿ ಸುಮಾರು ಜನಗಳಿಗೆ ಸ್ಕಾಲರ್ಶಿಪ್ ಅನ್ನು ಮಾಡಿಕೊಟ್ಟಿರ್ತೇನೆ. ಹಾಗೂ ಮದುವೆ ಧನಸಹಾಯಗಳನ್ನು ಮಾಡ್ಕೊಟ್ಟಿದ್ದೀನಿ, ಮೆಡಿಕಲ್ ಬಿಲ್ಗಳನ್ನು ಮಾಡ್ಕೊಟ್ಟಿದ್ದೀನಿ. ಈಗಾಗಲೇ ಸುಮಾರು ಹುಡುಗರಿಗೆ ನಾನು ಮೆಡಿಕಲ್ ಬಿಲ್ ಮಾಡ್ಕೊಟ್ಟಿದ್ದೀನಿ. ಅದೇ ತರ ನನಗೆ ಏನೇ ಕಷ್ಟ ಅಂತ ಬಂದ್ರು ಕಾರ್ಮಿಕರ ಪರವಾಗಿ ನಿಂತು ನಾನು ಮುಂದೆ ನಿಂತು ಒಂದು ಕಾರ್ಮಿಕರ ಕೆಲಸವನ್ನ ಮಾಡ್ಕೊಡಕ್ಕೆ ನಾನು ಸಿದ್ಧ. ಯಾವತ್ತು ನೀವು ಬಂದ್ರು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಾನು ತೆಗಿತೀನಿ. ಕಾರ್ಮಿಕರಿಗೆ ನನಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ನಾನೇ ಖುದ್ದ ಹೋಗಿ ಡಿಸ್ಟ್ರಿಕ್ಟ್ LO ಆಫೀಸಲ್ಲಿ ಕೂತ್ಕೊಂಡು ಮಾತಾಡುವಂತ ಇದನ್ನು ಮಾಡಿದ್ದೀನಿ. ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂತ ಒಬ್ಬ ಒಂದು ನೀತಿ ನೋಡಿದ್ರೆ ಹೆಡ್ಲಾಂಗು, ಇವಾಗ ನಾವೇ ಏನೋ ಒಂದು ಕಾರ್ಯಕ್ರಮ ಇದು ಕೇಳಕ್ ಹೋದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಮೇಲೇನೆ ಒಂದು ಕೇಸ್ ಹಾಕಕ್ಕೆ ಇದ್ ಮಾಡ್ತಾರೆ. ಆ ರೀತಿ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರು ರಿಲೀವ್ ಆಗಿದ್ದಾರೆ. ದಯವಿಟ್ಟು ನಮ್ಗೆ ಮುಂಚೆ ಬೇರೆಯವರು ಬಂದು ಹೊಸ ಇದನ್ನ ಚೆನ್ನಾಗಿ ಕಾರ್ಮಿಕರಿಗೆ ಅವ್ರ ಜೊತೆಯಲ್ಲಿ ಬೆರೆತು ಕಾರ್ಮಿಕರ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅಂತ ಹೇಳ್ತಾ, ಹಾಗೂ ಕಾರ್ಮಿಕರು ಎಲ್ಲರೂ ಬಂದಿದ್ದೀರಾ, ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಮಗೂ ಸಂತೋಷ. ಹಾಗೂ ಮುಂದೆ ಏನೇ ನಿಮಗೆ ಸಂಘದ ವತಿಯಿಂದ ಆಗ್ಲಿ ಅಲ್ಲ ಇಲಾಖೆ ವತಿಯಿಂದ ಆಗ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾನು ಕೊಡ್ಸಕ್ಕೆ ಸದಾ ಸಿದ್ಧದಿದ್ದೀನಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.